ಓಂ ಶಾಂತಿ. ಡೇಟ್ ಆಗಿದೆ 24/12/1974. ಅವೇಕ್ ಬಾಪ್ದಾದ ಮಧುಬನ ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಏಕ್ ಬಾರ್ ಸಹಯೋಗ ದೇನಾ ಅರ್ಥಾತ್ ಅಂತ್ ತಕ್ ಸಹಯೋಗ ಲೇನಾ. ಒಂದು ಸಾರಿ ನೀವು ಸಹಯೋಗ ಕೊಟ್ಟರೆ, ಈ ಒಂದು ಜನ್ಮದಲ್ಲಿ ನೀವು ಪರಮಾತ್ಮನ ಈಶ್ವರೀಯ ಸೇವಾರ್ಥಕ್ಕಾಗಿ ಸಹಯೋಗ ಕೊಟ್ಟರೆ, ಕೊನೆಯವರೆಗೂ ಸಹಯೋಗ ತಗೊಂಡಂಗೆ ನೀವು ಬಾಬಾನಿಂದ ಅಂತ ಹೇಳ್ತಾರೆ ಬಾಬಾ. ಜೋ ದೇನಾ ಹೇ, ಏನು ಕೊಡ್ತೀರೋ ಅದರ ಅರ್ಥ ಏನು, ತಗೊಂಡಿರ್ತೀರಾ ಅಂತ. ಕೊಡೋದೇನೆ ತಗೊಳ್ಳೋದು ಅಲ್ಲ. ನೀವೇನು ಕೊಡ್ತಿರೋದು, ಸಮಯ ಕೊಟ್ಟರೆ ಸಮಯ ತಗೊಳ್ತೀರ. ಎಷ್ಟು ಸಮಯ ನೀವು ಪರಮಾತ್ಮನನ್ನು ನೆನಪು ಮಾಡ್ತೀರೋ ಅಷ್ಟು ಸಮಯ ನಮಗೆ ಸುಖದ ಜಗತ್ತಿನಲ್ಲಿ ಬರ್ತೀವಿ ನಾವು. ಇದು ನಮಗೆ ಗೊತ್ತಾಗಬೇಕು, ಇದು ರಹಸ್ಯ. ಇದು सहयोगी बच्चों के सदा व अंत तक सहयोगी बनने वाले रहमदिल शिव बाबा ने ये मधुर ಮಹಾವಾಕ್ಯ ಉಚ್ಚಾರೆ. ಸಹಯೋಗಿ ಮಕ್ಕಳಿಗೆ ಸದಾ ಅಥವಾ ಅಂತ್ಯದವರೆಗೆ ಸಹಯೋಗಿ ಆಗುವಂತಹ, ಸಹಯೋಗಿ ಮಾಡುವಂತಹ ಕರುಣಾಕರ ದಯಾಮಯ ಶಿವಬಾಬಾ ಮಧುರ ಮಹಾವಾಕ್ಯವನ್ನು ನಮಗಾಗಿ ಹೇಳ್ತಿದ್ದಾರೆ. बाप दादा सदैव विदेशियों को नंबर 1 याद करता है. ಬಾಪ್ ದಾದಾ ಯಾವಾಗಲೂ ವಿದೇಶಿಯರನ್ನು ಮೊದಲು ನೆನಪು ಮಾಡ್ತಾರೆ. जैसे बांधेलियाँ पहले याद आती हैं, वैसे विदेश में रहने वाले बच्चे भी याद आते हैं. ನೋಡ್ರಿ, ಬಾಬಾ ಫಸ್ಟ್ ನೆನಪು ಮಾಡೋದು ಯಾರನ್ನಂತ, ಬಾಂಧೇಲಿಯಾ. ಯಾರು ಬಾಂಧೇಲಿಯಾ ಅಂದರೆ ನಾವೆಲ್ಲ ಗೃಹಸ್ಥಗಳಿದ್ದೀವಲ್ಲ, ಮೊದಲು ಬಾಬಾ ನಮ್ಮನ್ನು ನೆನಪು ಮಾಡ್ತಾರಂತ. ನೋಡ್ರಿ, ನಾವೆಷ್ಟು ಭಾಗ್ಯಶಾಲಿಗಳು. ಆಮೇಲೆ ವಿದೇಶಿಯರನ್ನು ಬಾಬಾ ನೆನಪು ಮಾಡ್ತಾರೆ. उनको भी बार बार इस देश में न आ सकने का बंधन है ना. ಯಾಕೆ ಬಾಬಾ ಅವರನ್ನು ನೆನಪು ಮಾಡ್ತಾರೆ ಅಂತಂದರೆ, ಅವ್ರಿಗೂ ಕೂಡ ಇಲ್ಲಿ ಬಾಬಾನ ಕಡೆ ಬರೋದಾಗೋದಿಲ್ಲ. ಮೇಲಿನ ಮೇಲೆ ಯಾವಾಗಾದ್ರೂ ಒಮ್ಮೆ ಬರೋದಾಗುತ್ತಲ್ಲ, ಅದಕ್ಕೆ ಬಾಬಾ ಅವರನ್ನು ಫಸ್ಟ್ ನೆನಪು ಮಾಡ್ತಾರೆ. बाप दादा तो सबसे समीप देखते हैं, जो फॉरेन में सर्विस पर गए हैं वह कोई दूर है क्या. ಬಾಪ್ ದಾದಾ ಎಲ್ಲರನ್ನೂ ಸಮೀಪ ನೋಡ್ತಾರೆ. ಯಾರು ಫಾರಿನ್ನಲ್ಲಿ ಸರ್ವಿಸ್ ಮಾಡ್ತಿದ್ದಾರೋ ಅವರು ದೂರ ಇದ್ದ ಹಾಗೆ ಏನು ಅಂತ ಕೇಳ್ತಾರೆ ಬಾಬಾ. वे आँखों के सामने भी नहीं है, लेकिन आँखों में जो समाया हुआ होता है वह कभी दूर नहीं होता. ಹೊರಗಿನ ಕಣ್ಣಿನ ಎದುರುಗಡೆ ಇರಲಿಕ್ಕಿಲ್ಲ, ಆದರೆ ಒಳಗಿನ ಕಣ್ಣಿನಲ್ಲಿ ಸಮಾವೇಶ ಆಗಿದ್ದಾರೆ ಅಂತಂದರೆ ಅವರು ದೂರ ಇದ್ದಂಗೇನು ಅಂತ ಕೇಳ್ತಾರೆ ಬಾಬಾ. ವಹತೋ ಸಬ್ಸೆ ಸಮೀಪ್ ಹುವಾನ. ಯಾರು ಕಣ್ಣಿನಲ್ಲಿ ಸಮಾವೇಶ ಆಗಿರ್ತಾರೋ ಅವರು ಎಲ್ಲರಿಗಿಂತ ಸಮೀಪ ಇದ್ದ ಹಾಗೆ. आप आँखों के सामने रहती हो या आँखों में समाई हुई हो. ಚೆಕ್ ಮಾಡ್ಕೊಳ್ರಿ. ಕಣ್ಣಿನ ಎದುರುಗಡೆ ಇದ್ದೀರೋ, ಕಣ್ಣೊಳಗಡೆ ಸಮಾವೇಶ ಆಗಿದ್ದೀರೋ, ಯಾರು ದೂರ? ಕಣ್ಣಿನ ಎದುರುಗಡೆ ಇದ್ದವರು ದೂರನೋ, ಕಣ್ಣಲ್ಲೇ ಸಮಾವೇಶ ಆಗಿರುವಂಥವ್ರು ದೂರನೋ? आप आँखों के सामने रहती हो या आँखों में समाई हुई हो. जो समाये हुई हैं वह निरंतर योगी. ಯಾರು ಸಮಾವೇಶ ಆಗಿರ್ತಾರೆ ಬಾಬನ ಕಣ್ಣಿನಲ್ಲಿ, ಯಾರು ನಿರಂತರ ಯೋಗಿಯಾಗಿರ್ತಾರೋ, ಯಾರು ಕ್ಷಣ ಕ್ಷಣಕ್ಕೂ ಬಾಬಾ ನೆನಪು ಮಾಡ್ತಾರೋ ಅವರು ಬಾಬಾನ ಕಣ್ಣಲ್ಲೇ ಸಮಾವೇಶ ಆದಾಗೆ. जो समाये हुए हैं वह है निरंतर योगी. विदेश में रहने वाले बच्चे फिर भी नज़दीक आ जाते हैं. ಯಾರು ವಿದೇಶದಲ್ಲಿ ಇರ್ತಾರೋ ಅವರು ಹೆಚ್ಚು ಬಾಬನ ಸಮೀಪ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. और जो नज़दीक है, देश के हिसाब से रहने वाले 4 वर्ष में एक बार भी नहीं आते, तो नज़दीक कौन हुए. ಅವರು ವಿದೇಶದಲ್ಲಿದ್ರೂ ಯಾವಾಗಲೂ ನನ್ನ ನೆನಪು ಮಾಡೋದ್ರಿಂದ ಅವರು ನನ್ನ ಕಣ್ಣೊಳಗೆ ಸಮಾವೇಶ ಆಗಿದ್ದಾರೆ. ಇನ್ನು ಇಲ್ಲೇ ದೇಶದಲ್ಲಿದ್ದಂಥವರು 4 ವರ್ಷಕ್ಕೊಮ್ಮೆ ಬರ್ತೀರಾ, ಸಮೀಪ ಇದ್ದಂಗೇನು ಅಂತ ಕೇಳ್ತಾರೆ ಬಾಬಾ.
यह सारा सूक्ष्म कनेಕ್ಷನ್ है. ಇದು ಆಮ್ನೆ ಸಾಮ್ನೆ ಕೊಡೋದು ಲೌಕಿಕದಾಯ್ತು. ಇದೆಲ್ಲ ಸೂಕ್ಷ್ಮ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ ಬಾಬಾ. ನಜ್ದೀಕ್ ಸಂಬಂಧ ಹೇ ತಬ್ ತೋ ನಜ್ದೀಕ್ ಆಯಿ ಹೋ. ನಂದು ನಿಮ್ಮದು ಏನಿದೆ, ಸಮೀಪ ಸಂಬಂಧಿಗಳು ನಾವು, ಅದಕ್ಕೆ ಸಮೀಪ ಬಂದಿದ್ದೀರಾ. यह तो है ना. ड्रामानुसार देखो, इतने महारथियों के संकल्प साकार न हो सके, लेकिन एक बाप का ही संकल्प साकार हो गया, फिर तो समीप हुई ना. अपने को बाप दादा से दूर मत समझो. ನಾವು ಬಾಬಾನಿಂದ ಭಾಳ ದೂರ ಇದೀವಿ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. अपनी जन्म पत्र को देखना चाहिए कि आदि से लेकर अर्थात जन्मते ही मेरी तकदीर की लकीर कैसी है. ಬಾಬಾ ಹೇಳ್ತಾರೆ, अपनी जन्म पत्र को देखना चाहिए. ನಿಮ್ಮ ಕುಂಡಲಿ ನೋಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಆದಿಯಿಂದ ಅರ್ಥಾತ್ ಹುಟ್ಟಿದ ತಕ್ಷಣ ನನ್ನ ತಕದೀರ್, ನನ್ನ ಭಾಗ್ಯದ ರೇಖೆ ಹೇಗಿದೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, जिनको जन्म होने से ही तकदीर प्राप्त है. ಕೆಲವರಿಗೆ ಹುಟ್ಟಿದ ತಕ್ಷಣ ಅವ್ರಿಗೆ ಭಾಗ್ಯ ಸಿಕ್ಬಿಟ್ಟಿರ್ತದೆ. ತಕದೀರ್ ಬನಾಕೆ ಆಯೇ ಹೇ, ಏನಂತ ಹೇಳ್ತೀವಿ ನಾವು, ಭಾಗ್ಯ ಮಾಡಿಕೊಂಡೇ ಬಂದಿದ್ದಾರೆ ಅವರು. ತಕದೀರ್ ಬನಾಕೆ ಆಯೇ ಹೇ ಅಂತ ಹೇಳ್ತೀವಿ. ಬಾಬಾ ಹೇಳ್ತಾರೆ, आदि समय की उसी आधार पर पीछे भी उनको ಲಿಫ್ಟ್ ಮಿಲ್ತಿ ಹೈ. ಬಾಬಾ ಹೇಳ್ತಾರೆ, ಯಾರು ಭಾಗ್ಯವನ್ನು ಮಾಡ್ಕೊಂಡು ಬಂದಿದ್ದಾರೋ ಆದಿಯಿಂದ, ಉಸಿ ಆಧಾರ ಪರ್, ಅದೇ ಆಧಾರದ ಮೇಲೆ ಕೊನೆಗೂ ಕೂಡ ಅವ್ರಿಗೆ ಏನಾಗ್ಬಿಡ್ತದೆ, ಲಿಫ್ಟ್ನಾಗ ಹೋಗ್ಬಿಡ್ತಾರೆ ಅವರು ಅಂತ ಹೇಳ್ಬಿಡ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಶುರು ಸೆ ಹಿ ಸಹಜ್ ಪ್ರಾಪ್ತಿ ಹುಯಿನ. ಶುರು ಸೆ ಅಂತಂದ್ರೇನು, ಇಲ್ಲಿ ಬಾಬಾನ ಮುಖಾಂತರ ಏನು ಜನ್ಮ ತಗೊಂಡಿದ್ದೀವೋ ಅವ್ರು ಶುರುವಿಂದ ಬಾಬಾ ಹೇಳ್ದ ಹಾಗೆ ಮಾಡ್ಕೋತ ಹೋಗ್ಬಿಟ್ರೆ ಲಾಸ್ಟಿಗೆ ಅವ್ರಿಗೆ ಏನು ಮಾಡ್ತಾರೆ ಬಾಬಾ. ಈ ಗುಲ್ಜಾರ್ ದಾದಿನ ಏನು ಮಾಡಿದ್ರು, ಲಿಫ್ಟ್ನಾಗ ತೊಗೊಂಡ್ರು ತಾನೆ. ಹೆಂಗೆ ಮಾಡಿದರು ಪುರುಷಾರ್ಥ ದಾದಿ ಬ್ರಹ್ಮ ಬಾಬಾ ಇವತ್ತೆಲ್ಲಿದ್ದಾರೋ, ಲಿಫ್ಟ್ನಾಗ ಹೋಗ್ಕೋತಾರಲ್ಲ, ಹಿಂಗೆ ಅನಾಮತ್ಲೆ ಬಾಬಾ ತೊಗೊಂಡು ಹೋಗ್ಬಿಟ್ರು. ಬಾಬಾ ಹೇಳ್ತಾರೆ, ಮೆಹನತ್ ಕಮ್ ಅವ್ರ ಪ್ರಾಪ್ತಿ ಜಾದ. ಅವ್ರಿಗೆ ಪುರುಷಾರ್ಥ ಮಾಡೋದ್ರಲ್ಲಿ ಪರಿಶ್ರಮ ಆಗೋದಿಲ್ಲ, ಅದರ ಪ್ರಾಪ್ತಿ ಹೆಚ್ಚೆಚ್ಚಾಗ್ತಾ ಹೋಗ್ತದೆ. ಬಾಬಾ ಹೇಳ್ತಾರೆ, यह लॉटरी मिली हुई है, 1 रुपये की लॉटरी में लाखों मिल जाए तो मेहनत कम प्राप्ति ज़्यादा हुई ना. ಲಾಟ್ರಿ ಅಂದ್ರೇನು, ಏನೋ ಮೆಹನತ್ತಿಲ್ಲದೆ ಸಂಪತ್ತು ಬರೋದು. ಇಲ್ಲಿನೂ ಕೂಡ ಏನಿದೆ, ಸ್ವಲ್ಪ ಪರಿಶ್ರಮ ಮಾಡಿದರೆ ಸಾಕು, ಬಾಬಾ ಏನು ಮಾಡ್ತಾರೆ, ಪದಂ ಭಾಗ್ಯಶಾಲಿನಾಗಿ ಮಾಡಿಬಿಡ್ತಾರೆ. कोई भी बात में अगर एक बार समय पर बिना कोई संकल्प के आज्ञा समझकर जो सहयोगी बन जाते हैं, ऐसे समय के सहयोगियों को बाप दादा भी अंत तक सहयोग देने के लिए बांधा हुआ है. ಬಾಬಾ ಹೇಳ್ತಾರೆ, ಯಾವುದೇ ಮಾತಿನಲ್ಲಿ ಅಥವಾ ಏಕ್ ಬಾರ್ ಒಂದೇ ಸಾರಿ ಸಮಯದಲ್ಲಿ बिना कोई संकल्प के आज्ञा समझ कर जो सहयोगी बन जाते हैं. ಬಾಬಾ ಏನು ಹೇಳ್ತಾರೆ, ಹೇಳಿದ ತಕ್ಷಣ ಬೇರೆ ಏನು ಯೋಚನೆ ಮಾಡದೆ ಬಾಬಾ ಹೇಳ್ದ ಹಾಗೆ ಮಾಡ್ತಾ ಹೋಗ್ತಾರೋ, ಯಾರು ಬಾಬಾಗೆ ಸಹಯೋಗಿ ಕೊಡ್ತಾರೋ ಅವ್ರಿಗೆ ಬಾಬಾ ಏನು ಮಾಡ್ತಾರೆ, ಕೊನೆಯವರೆಗೂ ಅವ್ರಿಗೆ ಸಹಯೋಗ ಕೊಡ್ತಾರೆ. ಬಾಬಾ ಬಂಧ ಹುವಾ ಹೂಮೆ ಅಂತ ಹೇಳ್ತಾರೆ ಬಾಬಾ. ನಿಮಗೆ ನಾನು ಸಹಯೋಗ ಕೊಡಲಿಕ್ಕೆ ಯಾವಾಗಲೂ ರೆಡಿಯಾಗಿದ್ದೀನಿ, ಯಾಕೆ ನೀವು ನನಗೆ ಸಹಯೋಗ ಕೊಟ್ಟಿದ್ದೀರಾ. ಬಾಬಾ ಹೇಳ್ತಾರೆ, एक बार का सहयोग देने का अंत तक सहयोग लेने का अधिकार बनाता है. ಒಂದು ಸಲ ಈ ಜನ್ಮದಲ್ಲಿ ನೀವೀಗ ಸಹಯೋಗ ಮಾಡಿದರೆ ಜನ್ಮದಲ್ಲೂ ಬಾಬಾ ಏನು ಮಾಡ್ತಾರೆ, ಸಹಯೋಗ ಮಾಡ್ತಾರೆ. ಅದಕ್ಕೆ ನಾವು ಅಧಿಕಾರಿ ಆಗಿಬಿಡ್ತೀವಿ. ಮಾಡಿದರೆ ಅಧಿಕಾರಿ ಇರ್ತೀವಿ, ನಾವು ಮಾಡಲಿಲ್ಲ ಅಂದರೆ ಏನು ಅಧಿಕಾರ ಇರ್ತದೆ, ನಮಗೆ ಇರ್ತದೆ ಇಲ್ಲಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಏಕ ಸೌಗುಣ ಮಿಲ್ನೆ ಸೆ ಮೆಹನತ್ ಕಮ್. ನೀವು ಒಂದು ಮಾಡಿದ್ರೆ ಬಾಬಾ ಏನು ಮಾಡ್ತಾರೆ, 100 ಪಟ್ಟು ಸಹಯೋಗ ಕೊಡ್ತಾರೆ. ಅಲ್ಲಿಗೆ ಪ್ರಾಪ್ತಿ ಹೆಚ್ಚು, ಮೆಹನತ್ ಕಡಿಮೆ. ಅದನ್ನು ಹೇಳ್ತಾರೆ ಬಾಬಾ. ಚಾಹೆ ಮನ್ ಸೆ ಚಾಹೆ ತನ್ ಸೆ ಅಥವಾ ಧನ್ ಸೆ
ಯಾವ ಪ್ರಕಾರ ಸಹಯೋಗ ಕೊಡ್ತೀರೋ ಕೊಡಿ, ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಸಹಯೋಗ ಕೊಟ್ಟೇ ಕೊಡ್ತೀನಿ. लेकिन समय पर सहयोग दिया तो बाप दादा अंत तक सहयोग देने के लिए बांधा हुआ है. ನಿಮಗಿಷ್ಟ ಆದಾಗ ಸಹಯೋಗ ಕೊಡೋದಲ್ಲ, ನಾನು ಯಾವಾಗ ಸಹಯೋಗ ಬೇಕಂತೀನೋ ಅವಾಗ ಸಹಯೋಗ ಕೊಟ್ಟರೆ ನಾನು ನಿಮ್ಗೆ ಸಹಯೋಗ ಕೊಡಲಿಕ್ಕೆ ಬಾಂಧ ಹುವಾ ಹೂँ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, एक बार का सहयोग देने का अंत तक सहयोग लेने का अधिकारी बनाता है. एक का 100 गुना मिलने से मेहनत कम, प्राप्ति ज़्यादा होती है, चाहे मन से, चाहे तन से अथवा धन से. लेकिन समय पर सहयोग दिया तो बाप दादा अंत तक सहयोग देने के लिए बांधा हुआ है. ಇದು ನೆನಪಿಟ್ಕೋಬೇಕು. बाबा ಹೇಳ್ತಾರೆ, जिसको दूसरे शब्दों में ಭಕ್ತ ಲೋಗ್ ಅಂಧಶ್ರದ್ಧಾ कहते हैं. ಇದನ್ನು ಭಕ್ತರು ಏನು ಮಾಡ್ತಾರೆ, ಭಕ್ತ ಲೋಗ್ ಇದನ್ನು अंधश्रद्धा ಅಂತ ಹೇಳ್ತಾರೆ. ऐसा अगर कोई एक बार भी जीवन में बाप दादा के कार्य में सहयोग दिया है तो अंत तक बाप दादा सहयोगी रहेगा. यह भी एक हिसाब किताब है. ಇದು ಲೆಕ್ಕಾಚಾರ. ನೀನು ಎಷ್ಟು ಕೊಡ್ತೀಯೋ ಬಾಬಾ 100 ಗುಣ ಕೊಡ್ತಾರೆ. ಇದು ಲೆಕ್ಕಾಚಾರ ಅಂತ ಹೇಳ್ತಾರೆ ಬಾಬಾ. अच्छा, महावाक्यों के सार, अगर एक बार समय पर बिना कोई संकल्प के आज्ञा समझकर जो सहयोगी बन जाते हैं, ऐसे समय के सहयोगियों को बाप दादा भी अंत तक सहयोग देने के लिए बांधा हुआ है. ಒಂದು ವೇಳೆ ಸಮಯ ಪ್ರತಿ ಯಾವುದೇ ಸಂಕಲ್ಪ ಮಾಡದೆ ಬಾಬಾ ಹೇಳಿದ ತಕ್ಷಣ ಅದು ಆಜ್ಞೆ ಅಂತ ತಿಳ್ಕೊಂಡು ಮಾಡಿದ್ದೇ ಆದರೆ ಸಹಯೋಗಿ ಕೊಟ್ಟರೆ, ಅಂತಹ ಸಮಯದಲ್ಲಿ ಸಹಯೋಗಿಯಂಕು ಅಂತಹ ಸಹಯೋಗಿಗಳಿಗೆ ಬಾಪ್ ದಾದಾ ಏನು ಮಾಡ್ತಾರೆ, ಕೊನೆವರೆಗೂ ಸಹಯೋಗ ಕೊಡ್ತಾರೆ. ಬಾಂಧಾ ಹುವಾ ಹೈ, ಕೈ ಕಟ್ಕೊಂಡು ಕೂತಿದ್ದೀನಿ ಸಹಯೋಗ ಕೊಡೋಕ್ಕೆ ಅಂತಾರೆ ಬಾಬಾ. जो बच्चे फॉरेन में सर्विस पर गए हुए हैं वे बाप दादा की आंखों में समाये हुए हैं. जो आंखों में समाये हुए हैं वह है निरंतर योगी. ಯಾರು ಪರಮಾತ್ಮನ ಕಣ್ಣಲ್ಲಿ ಸಮಾವೇಶ ಆಗಿರ್ತಾರೋ ಅವ್ರಿಗೆ ಹೇಳ್ತಾರೆ ನಿರಂತರ ಯೋಗಿ. ಅಚ್ಚಾ, ಓಂ ಶಾಂತಿ.